ಹಲೋ ಪೇರೆಂಟ್ಸ್, ಇತ್ತೀಚಿನ ದಿನಗಳಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಲ್ಲು ನೋವು, ಒಸಡು ನೋವು, ಗಂಟಲಿನ ನೋವು, ಬ್ಯಾಕ್ಟೀರಿಯಾಯಿಂದ ಉಂಟಾಗೋ ಮೌತ್ ಅಲ್ಸರ್ ಆಗಿರ್ಬೋದು, ಬಾಯಿಯ ದುರ್ವಾಸನೆ, ಇವೆಲ್ಲದಕ್ಕೂ ಮೂಲ ಕಾರಣಗಳು ನಾವು ಆಹಾರ ಸೇವಿಸುವ ರೀತಿ, ಬ್ರಷ್ ಮಾಡುವ ರೀತಿ, ಬ್ರಷ್ ಮಾಡೋದಕ್ಕೆ ಬಳಸುವ ಪೇಸ್ಟ್ಗಳು. ಇಂತಹ ನೋವುಗಳಿಗೆ ಇವು ಕೂಡ ಕಾರಣಗಳು ಅಂತ ಹೇಳ್ಬೋದು. ಈಗಲೂ ಕೂಡ ಎಷ್ಟೋ ಜನ ನಮ್ಮ ತಾತ ಅಜ್ಜಿ ಈ ಥರ ಇವ್ರುಗಳನ್ನೇ ನೋಡಿ 60-70 ವರ್ಷ ಆದರೂ ಅವರ ಹಲ್ಲುಗಳು ಗಟ್ಟಿ ಇರುತ್ತೆ. ಆದರೆ ಈಗಿನ ಜನ್ರೇಷನ್ಗೆ ಹಲ್ಲು ಕಟ್ಟಿಸೋ ಪರಿಸ್ಥಿತಿ. ಅದಕ್ಕೆ ಮೂಲ ಕಾರಣಗಳಿಗೆ ಹೇಳಿದ್ದೀನಿ, ಅದಕ್ಕೆ ಪರಿಹಾರ ಹೀಗೆ ಹೇಳ್ತೀನಿ. ದಯವಿಟ್ಟು ಫಾಲೋ ಮಾಡಿಸಿ, ಮಕ್ಕಳಿಗೆ ಈಗಿನಿಂದ ಪ್ರಾಕ್ಟೀಸ್ ಮಾಡಿಸಿ, ಅವ್ರ ಮುಂದೆ ಇಂತಹ ಯಾವುದೇ ಬಾಯಿಯ ತೊಂದರೆಗೆ ಒಳಗಾಗದಂತೆ ನೀವು ನೋಡ್ಕೊಳ್ಬೋದು. ಟಿಪ್ ನಂಬರ್ 1, ಬೆಳಿಗ್ಗೆ ಎದ್ದ ನಂತರ ಒಂದು ದೊಡ್ಡ ಲೋಟ ಬೆಚ್ಚನೆಯ ನೀರಿಗೆ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸಿ ಗಂಟಲಿಗೆ ಹಾಕಿ ಗಾಗ್ಲಿಂಗ್ ಮಾಡೋದಕ್ಕೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ. ಟಿಪ್ ನಂಬರ್ 2, ಗಾಗ್ಲಿಂಗ್ ಆದ ನಂತರ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಬಾಯಿಗೆ ಹಾಕ್ಕೊಂಡು ಬಾಯಿ ಮುಕ್ಕಳಿಸೋದಕ್ಕೆ ಹೇಳಿ. 10 ಮಿನಿಟ್ಸ್ ಆದರೂ ಬಾಯಿನಲ್ಲಿ ಇರಬೇಕು, ಸ್ವಿಶಿಂಗ್ ಮಾಡ್ತಾ ಇರಲಿ. ನಂತರ ಅದನ್ನು ಹೊರಗೆ ಹಾಕಿ ಬ್ರಷನ್ನು ಮಾಡಬೇಕು. ಬ್ರಷ್ ಮಾಡುವಾಗಲೂ ಕೂಡ ಮಕ್ಕಳಿಗೆ ಯಾವ ರೀತಿ ಬ್ರಷ್ ಮಾಡಬೇಕು ಅನ್ನೋ ಮೆಥಡ್ ತುಂಬ ಯೂಟ್ಯೂಬ್ನಲ್ಲಿ ತೋರಿಸಿದ್ದಾರೆ, ನೋಡಿಕೊಂಡು ಅದನ್ನು ಹೇಳ್ಕೊಡಿ. ಟಿಪ್ ನಂಬರ್ 3, ನಾವು ಪ್ರತಿನಿತ್ಯ ಯೂಸ್ ಮಾಡುವಂಥ ಪೇಸ್ಟ್ಗಳು ಕೋಲ್ಗೇಟ್, ಪೆಪ್ಸೋಡೆಂಟ್, ದಂತಕಾಂತಿ, ಸೆನ್ಸೋಡೈನ್, ಇನ್ನೂ ತುಂಬ ಥರ ಪೇಸ್ಟ್ಗಳಿದೆ. ಇದರಲ್ಲೆಲ್ಲ ಸೋಡಿಯಂ ಲೋರಲ್ ಸಲ್ಫೇಟ್ಗಳು ಜಾಸ್ತಿ ಇರುತ್ತೆ, SLS ಅಂತ ಹೇಳ್ಬೋದು. ಇಂತಹ ಬೇರೆ ಬೇರೆ ರೀತಿಯ ಆಶ್ ಕೆಮಿಕಲ್ಸ್ನ ಬಳಸಿರ್ತಾರೆ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ಮೌತ್ ಅಲ್ಸರ್ಸ್ ಆಗಾಗ ಕಾಣಿಸೋದು, ಬಾಯಲ್ಲಿ ಹುಣ್ಣಾಗೋದಾಗಿರ್ಬೋದು, ಜೊತೆಗೆ ಹಾರ್ಟ್, ಲಿವರ್, ಲಂಗ್ಸ್, ಬ್ರೈನ್ಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಆದ್ದರಿಂದ ನಿಮ್ಮ ಆರೋಗ್ಯಕ್ಕೋಸ್ಕರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಟೂತ್ ಪೇಸ್ಟ್ಗಳನ್ನ ಬಳಸಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಟೂತ್ ಪೇಸ್ಟ್ಗಳು ಕೆಲವು ಇಲ್ಲಿದೆ: ಬೆಂಟೋಡೆಂಟ್, ಬಯೋಮೆಡ್, ಬಯೋಟಿಕ್. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ ನೋಡಿ. ಪೆಪ್ಪರ್ಮಿಂಟು, ನೀಮ್ ಆಯಿಲ್, ಲವಂಗ ಆಯಿಲ್, ತುಳಸಿ ಲೀಫ್, ಈ ಥರ ಫ್ರೂಟ್, ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕಿದ್ದಾರೆ. ಇನ್ನು ಟೂತ್ ಪೌಡರ್ ಬಗ್ಗೆ ತಿಳ್ಕೊಬೇಕಂದ್ರೆ ಡಾಬರ್ ಲಾಲ್ ಆಗಿರ್ಬೋದು, ದಂತಕಾಂತಿ, ದಂತಮಂಜನ್, ಇವುಗಳಲ್ಲೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ. ಯಾವುದೇ ಹಾರ್ಶ್ ಕೆಮಿಕಲ್ಸ್ ಇದರಲ್ಲಿ ಇಲ್ಲ. 100% ಸೇಫ್ ಅಂತ ಹೇಳ್ಬೋದು. ನನ್ನ ಉದ್ದೇಶ ಇಷ್ಟೇ, ಆಯುರ್ವೇದದಿಂದ ಮಕ್ಕಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಅದಕ್ಕೋಸ್ಕರ ಆಯುರ್ವೇದವನ್ನು ಬಿಡಬೇಡಿ. ಆಯುರ್ವೇದವನ್ನು ಆದಷ್ಟು ಪರಿಚಯ ಮಕ್ಕಳಿಗೆ ಮಾಡಿಸಿ. ನೀವು ಕೂಡ ಆಯುರ್ವೇದವನ್ನು ಬಿಡದಂತೆ ಅದನ್ನು ಉಪಯೋಗಿಸ್ತಾ ಬನ್ನಿ. ಥ್ಯಾಂಕ್ ಯು.